ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಏನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಆಪ್ಷನ್ ಎಂಟ್ರಿಗೆ ಅವಕಾಶವನ್ನ ಕೊಟ್ಟಿದ್ರಲ್ಲ, ಆಕ್ಚುಲಿ ಸರ್ವರ್ ಬಿಸಿ ಇರುವ ಕಾರಣದಿಂದ ಈ ಆಪ್ಷನ್ ಎಂಟ್ರಿನ ತಗೋತಾ ಇಲ್ಲ. ಇವನ್ ಬೆಳಿಗ್ಗೆ ಕೂಡ 11 ಗಂಟೆ ನಂತರ ನೀವು ಆಪ್ಷನ್ ಎಂಟ್ರಿಯನ್ನ ಓಪನ್ ಮಾಡಬಹುದು ಅಥವಾ ಆಪ್ಷನ್ ಎಂಟ್ರಿನ ಮಾಡಬಹುದು ಅಂತ ಹೇಳಿದ್ರು. ಅದಾದ್ಮೇಲೆ 2 ಗಂಟೆ ಪೋಸ್ಟ್ಪೋನ್ ಆಯ್ತು. ಸರ್ವರ್ ಪ್ರಾಬ್ಲಮ್ ಆಗಿರೋದ್ರಿಂದ ಅದನ್ನ ಸರಿ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಸೊ 2 ಗಂಟೆ ಆದ್ಮೇಲೆ ಮತ್ತೆ ಇನ್ನೊಂದು ಸೂಚನೆಯನ್ನ ಕೊಟ್ಟರು. ಅಲ್ಲಿ 6 ಗಂಟೆ ತನಕ ನಾವು ಅದನ್ನ ಸರಿ ಮಾಡ್ತೀವಿ, 6 ಗಂಟೆ ನಂತರ ನೀವು ಅದನ್ನ ಆಪ್ಷನ್ ಎಂಟ್ರಿ ಮಾಡಬಹುದು ಅಂತ ಹೇಳಿ. ಸೊ 6 ಗಂಟೆ ನಂತರ ಕೂಡ ಆಗ್ಲಿಲ್ಲ. 6 ಗಂಟೆ ನಂತರ ಆದ್ಮೇಲೆ ಒಂದು ರೀಶೆಡ್ಯೂಲ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಏನು ಅಧಿಸೂಚನೆಯನ್ನ ಹೊರಡಿಸಿದರೆ ಕೆಇಎ ವತಿಯಿಂದ ಈ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ. ಇದು ಆಲ್ರೆಡಿ ಸಾಕಷ್ಟು ಜನ ನೋಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಯಾರು ನೋಡಿಲ್ಲ ಅವರು ಇದನ್ನ ಬೇಗ ನೋಡಿ. ಎಲ್ಲರೂ ಅಪ್ಸೆಟ್ ಆಗಿದ್ದೀರಾ, ಒಂದಷ್ಟು ಜನ ವಿದ್ಯಾರ್ಥಿಗಳು. ಸೊ ಏನು ನಾವು ಆಪ್ಷನ್ ಎಂಟ್ರಿನ ಮಾಡೋಕ್ಕಾಗ್ಲಿಲ್ವಲ್ಲ, ಸೊ ಅದು ಡೇಟ್ ಮುಗಿದೋಯ್ತೋ ಆ ಥರ ಏನು ಅನ್ಕೊಳ್ಳೋದು ಬೇಕಾಗಿಲ್ಲ. ಸೊ ಈಗ ಡೇಟು ಎಕ್ಸ್ಟೆಂಡ್ ಆಗಿದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ಸೊ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡ್ತಾ ಇದ್ರೆ ಒಂದು ಲೈಕ್ನ ಕೊಟ್ಬಿಡಿ ಅಂತ ಹೇಳ್ತಾ. ಸೊ ಫ್ರೆಂಡ್ಸ್, ನೀವು ಕೆಇಎ ಪ್ರಾಧಿಕಾರಕ್ಕೆ ಬಂದಿದ್ದೆ ಆದ್ರೆ ಇತ್ತೀಚಿನ ಪ್ರಕಟಣೆಗಳಂತಿದೆಯಲ್ಲ, ಇಲ್ಲಿ ಕೊಟ್ಟಿದ್ದೇನೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಧಿಸೂಚನೆ ಬರುತ್ತೆ. ಇದು ಕೆಇಎ ಅವರ ಅಧಿಸೂಚನೆ. ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪರಿಷ್ಕೃತ ವೇಳಾಪಟ್ಟಿ ಅಂತ ಹೇಳ್ತಾರೆ, UG CET 2025ಕ್ಕೆ. ಸೊ ಇಲ್ಲಿ ಇಂಜಿನಿಯರಿಂಗ್, ಪಶು ವೈದ್ಯಕೀಯ ಮತ್ತು ಪಶು ಸಂಗೋಪನೆ, ಕೃಷಿ ವಿಜ್ಞಾನ, BPT, ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳು ಇಷ್ಟು ಮಾತ್ರ ಈಗ ಫಸ್ಟ್ ಆಪ್ಷನ್ಗೆ ಎಂಟ್ರಿಗೆ ಅವಕಾಶವನ್ನು ಕೊಟ್ಟಿರುವಂತದ್ದು. ಇನ್ನು ಉಳಿದಂತ ಸಬ್ಜೆಕ್ಟ್ಗಳಿಗೆ ಆಮೇಲೆ ಕೊಡ್ತಾರೆ. ಇದು ಫಸ್ಟ್ ನೋಟ್ ಮಾಡ್ಕೊಳ್ಳಿ. ಈ ಸಬ್ಜೆಕ್ಟ್ಗಳಿಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದಾರೆ. ದಿನಾಂಕ 8/7/25ರಿಂದ ಆಪ್ಷನ್ ಎಂಟ್ರಿ ಪೋರ್ಟಲ್ ತೆಗೆಯಲಾಗಿತ್ತು. ಆದರೆ ಸರ್ವರ್ ಅಲ್ಲಿ ಉಂಟಾದ ಸಣ್ಣ ತಾಂತ್ರಿಕ ತೊಂದರೆಯಿಂದ ಲಾಗಿನ್ ತುಂಬಾ ವಿಳಂಬವಾಗ್ತಿದೆ. ಸೊ ಸದ್ಯಕ್ಕೆ ಅಭ್ಯರ್ಥಿಗಳು ನೀವೇನ್ ಮಾಡಿ ಅಂತ ಹೇಳಿದ್ರೆ, ಕಾಲೇಜುಗಳು ಮತ್ತು ಕೋರ್ಸ್ಗಳನ್ನ ಪಟ್ಟಿಯನ್ನ ಆದ್ಯತಾ ಕ್ರಮದಲ್ಲಿ ಮಾಡಿಟ್ಕೊಂಡು, ಅಂದ್ರೆ ಏನು ನೀವು ಯಾವ ಕಾಲೇಜಿನ ಸೆಲೆಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದಿರಲ್ಲ, ಆ ಕಾಲೇಜುಗಳನ್ನ ಆರ್ಡರ್ ವೈಸ್ ಅಲ್ಲಿ ಬರೆದಿಟ್ಕೊಂಡು ಕಾಲೇಜ್ ಕೋಡ್ ಮತ್ತೆ ನಿಮ್ಮ ಕೋರ್ಸ್ ಕೋಡ್ಗಳನ್ನ ಒಂದು ನೀಟಾಗಿ ಬರೆದಿಟ್ಕೊಳ್ಳಿ, ಅದನ್ನ ಸಿದ್ಧಪಡಿಸಿಟ್ಕೊಂಡಿರಿ ಅಂತ ಹೇಳ್ತಾ, ಅಭ್ಯರ್ಥಿಗಳು ಆತಂಕವನ್ನ ಪಡುವಂತ ಅಗತ್ಯ ಇಲ್ಲ. ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಮೊದಲನೇ ಸುತ್ತಿನ ವೇಳಾಪಟ್ಟಿಯನ್ನ ಪರಿಷ್ಕರಿಸಿ ಈ ಕೆಳಕಂಡಂತೆ ನೀಡಲಾಗಿದೆ ಅಂತ ಹೇಳ್ತಾರೆ. ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಟು ಎಂಟರ್ ದ ಆಪ್ಷನ್ ಇನ್ ದಿ ಆರ್ಡರ್ ಆಫ್ ಪ್ರಿಫರೆನ್ಸಸ್ ಅಪ್ ಟು 11:59 PM ಆನ್ 18th ಅಂತ ಹೇಳ್ತಾರೆ, 18/7/2025. ನಿಮಗೆ ಆಪ್ಷನ್ ಎಂಟ್ರಿಗೆ 18ನೇ ತಾರೀಕು ರಾತ್ರಿ 11:59 ತನಕ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಯಾರು ವರಿ ಮಾಡೋ ಅಗತ್ಯ ಇಲ್ಲ. ಸೊ ಎರಡನೇದು, ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ನಾವು 21ನೇ ತಾರೀಕು 11 ಗಂಟೆ ನಂತರ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ 11 ಗಂಟೆ ಅಂತಾನೆ ಫಿಕ್ಸ್ ಆಗ್ಬೇಡಿ, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಇದು ಮುಂದಕ್ಕೂ ಹೋಗುತ್ತೆ. ಸೊ 21ನೇ ತಾರೀಕು ಅಂತ ಇಟ್ಕೊಳ್ಳಿ. ಆಫ್ಟರ್ ಪಬ್ಲಿಕೇಶನ್ ಆಫ್ ಮಾರ್ಕ್ ರಿಸಲ್ಟ್, ಕ್ಯಾಂಡಿಡೇಟ್ಸ್ ಕ್ಯಾನ್ ಆಡ್ ಆರ್ ಆಲ್ಟರ್ ಆರ್ ರೀಅರೇಂಜ್ ಆರ್ ಡಿಲೀಟ್ ದಿ ಆಪ್ಷನ್. ಸೊ ನೀವು ಈ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ನೀವು ಮತ್ತೆ ಇನ್ನ ಒಂದ್ಸಲ ನಿಮಗೆ ಏನು ಎಡಿಟ್ ಅನ್ನ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾನೆ. ಏನ್ ಎಡಿಟ್ ಅಂತ ನೀವು ಕೇಳ್ಬೋದು. ನೀವು ಯಾವುದೇ ಕಾಲೇಜನ್ನ ಆಡ್ ಮಾಡಬಹುದು, ಅಥವಾ ಆ ಕಾಲೇಜ್ಗಳನ್ನ ಡಿಲೀಟ್ ಮಾಡಬಹುದು, ಅಥವಾ ಫಸ್ಟ್ ಸೆಕೆಂಡ್ ಥರ್ಡ್ ಆಪ್ಷನ್ ಕೊಟ್ಟಿದ್ರೆ ಅದನ್ನ ರೀಅರೇಂಜ್ ಕೂಡ ಮಾಡಬಹುದು. ಸೊ ಇದಕ್ಕೆ ಅವಕಾಶ ಯಾವತ್ತಿಂದ ಅಂತ ಹೇಳಿದ್ರೆ 21/7/2025 ಮಧ್ಯಾಹ್ನ 2 ಗಂಟೆಯಿಂದ ಅಂತ ಹೇಳ್ತಾನೆ. ಅದು 24ನೇ ತಾರೀಕುವರೆಗೂ ನೀವು ನೈಟ್ 11:59 ಕೂಡ ನೀವು ಮಾಡಬಹುದಾಗಿರುತ್ತೆ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಹೇಳ್ತಾರೆ. 28ನೇ ತಾರೀಕು 11 ಗಂಟೆಗೆ ನಾವು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅನ್ನ ಅನೌನ್ಸ್ ಮಾಡ್ತೀವಿ, ಆ ರಿಸಲ್ಟ್ ಅನ್ನ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇದನ್ನ ತಿಳ್ಕೊಳ್ಳಿ. ಸೊ ಯಾರೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ರಿ, ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಕಾಮಾಗಿರಿ ಅಂತ ಹೇಳ್ತಾ. ಸೊ ಕೆಳಗಡೆ ಇನ್ನೊಂದು ವಿಷಯ ಹೇಳ್ತಾರೆ, UG ನೀಟ್ ರ್ಯಾಂಕ್ ಆಧಾರದಲ್ಲಿ ವೈದ್ಯಕೀಯ ಅಥವಾ ದಂತ ವೈದ್ಯಕೀಯ ಕೋರ್ಸ್ಗಳಿಗೆ ಮಾತ್ರ ಸೀಟು ಪಡೆಯುವ ವಿದ್ಯಾರ್ಥಿಗಳು ಈಗ ಲಾಗಿನ್ ಆಗಿ ಆಪ್ಷನ್ ಎಂಟ್ರಿಯ ಪ್ರಯತ್ನಿಸುವ ಅಗತ್ಯವಿಲ್ಲ. ಅವರಿಗೆ MCC ವೇಳಾಪಟ್ಟಿಯಂತೆ ನಾವು ಪ್ರಕಟಣೆ ನೀಡ್ತೀವಿ ಅಂತ ಹೇಳ್ತಾರೆ. ಸೊ ಈಗ ನೀವ್ಯಾರಾದ್ರೂ ಮೆಡಿಕಲ್ ಸೀಟ್ಗೆ ನಾವು ಅಪ್ಲೈ ಮಾಡಬೇಕಿತ್ತು, ಅಥವಾ ಡೆಂಟಲ್ ಸೀಟ್ಗಳಿಗೆ ಕೋರ್ಸ್ಗಳಿಗೆ ನಾವು ಸೀಟನ್ನ ಪಡ್ಕೊಳ್ಳೋದಕ್ಕೆ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ರೆ ಈಗ ಸದ್ಯಕ್ಕೆ ಮಾಡೋದು ಬೇಡ ಅಂತ ಹೇಳ್ತಾರೆ. MCCಯ ಒಂದು ಏನು ವೇಳಾಪಟ್ಟಿ ಇದೆಯಲ್ಲ, ಅದರ ಪ್ರಕಟಣೆಯ ಆಧಾರದ ಮೇಲೆ ನಾವು ನೀಡ್ತೀವಿ ಅಂತ ಹೇಳ್ತಾರೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ UG CET 2025 ಆಪ್ಷನ್ ಸೆಲೆಕ್ಷನ್ಗೆ ಸಂಬಂಧಪಟ್ಟಂತೆ ಪೋಸ್ಟ್ಪೋನ್ ಆಗಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ. ಸೊ ಫ್ರೆಂಡ್ಸ್, ಇದೇ ತರದ ಕೆಇ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ನ ಕೊಟ್ಬಿಡಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು, ಬೈ.